ಚಾಮರಾಜನಗರದಲ್ಲೂ ತುಂಬ ಇದೆ ನೋಡೋಕ್ಕೆ. ಇದು ಒಂದಂತ ಏನಿಲ್ಲ. ಸೊ ಇಲ್ಲೊಂದು ರೀಲು ಫೋಟೋಸ್ ಮಾಡ್ಕೊಳ್ಳೋಣ ಅಂತ ಇಲ್ಲೇ ಸುಮ್ಮನೆ ನಿಂತ್ಕೊಂಡ್ವಿ. ಸೊ ಇದು ಕೊಳ್ಳೇಗಾಲ ಆದಮೇಲೆ ಇದು ಈ ಥರ ಒಂದು 4 ಜನ ಒಂದು 3 ಬೈಕ್ಸನ್ನ ಗ್ರೂಪ್ಸ್ ಬಂದುಬಿಟ್ರೆ ಅದರದ್ದು ಸ್ಟೈಲು ಅದರದ್ದು ಫೀಲೇ ಬೇರೆ. ನೋಟಲೆಂತೋ ಮಾತನಾಡಲೆಂತೋ ಮನಸ ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಬಂಡೀಪುರ ಟೈಗರ್ ರಿಸರ್ವ್. ಅದೇನಿಲ್ವಾ, ಸುಮ್ಮನೆ ಡಿಸ್ಟೆನ್ಸ್ ತೋರಿಸುತ್ತಷ್ಟೇ. ನಾವು ಬೇಗ 200 ಕಿಲೋಮೀಟರ್ ಅಲ್ಲ, ಏನು ದೊಡ್ಡ ಅಲ್ಲ. ಇವಾಗ ನಾವು ಎಂಟ್ರಿ ಕೊಡ್ತಾ ಇರೋದು ತಮಿಳ್ನಾಡು ಬಾರ್ಡರ್. ಇದು ಮೋಸ್ಟ್ ಪ್ರಾಬ್ಲಿ ಜಿಂಕೆಗಳು, ಆನೆಗಳು, ಕಾನ್ಸು ಏನು ಸಕ್ಕತ್ತಾಗಿದೆ ಅಲ್ಲ. ಎಲ್ಲೂ ಸ್ಟ್ರೈನ್ ಅನ್ನೋದಿಲ್ಲ. ಇಲ್ಲ, ಸ್ಟ್ರೈನ್ ಆಗ್ತಾ ಇಲ್ಲ. ಓಕೆ, ಸೊ ಇನ್ನೇನು ಮುಂದೆ ಹೋದರೆ ಕೊಳ್ಳೇಗಾಲ, ಹಾಗೆ ಮಳವಳ್ಳಿ ಬರುತ್ತೆ ಅನ್ಸುತ್ತೆ. ಹಿಂಗೆ ಇದೇ ರೂಟಲ್ಲಿ ಇಲ್ಲೆಲ್ಲ ಒಂದು ಸೈಡಲ್ಲಿ ನಿಲ್ಸೋಣ. ಬ್ಯಾಟ್ರಿ ಚೇಂಜ್ ನಿಂತ್ಕೊಂಡ್ವಿ. ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ನಿಂತ್ಕೊಂಡವರು ಇಲ್ಲೇ ನಿಂತ್ಕೊಂಡ್ಬಿಟ್ವಿ. ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಂಡು ಹೋಗೋದು. ಸೊ ಅದಕ್ಕೇ ಇವರು ಇಬ್ಬರು ಹೋಗೋದು ಬೇಡ, ನಾನು ಇನ್ನೂ ಇಬ್ಬರನ್ನ ಹೇಳ್ಕೊತೀನಿ, ಹೋದರೆ ಒಳ್ಳೇದನ್ಬಿಟ್ಟು. ಇನ್ನೇನು ಇಲ್ಲಿಂದ 130 ಕಿಲೋಮೀಟರ್ಸ್ ಇದೆ ಇನ್ನು. ಆಲ್ಮೋಸ್ಟ್ 3 ಅವರ್, ಏನೋ 2.5 hours ಹೊಡಿಬೋದು. ತುಂಬ ಬೇಗ ಹೋಗ್ಬಿಡ್ತೀವಿ. ಸೊ ಆರಾಮಾಗೆ ಹೊಡೆಯೋಣ. ಏನೋ ಡೈವರ್ಷನ್ ಇದೆ ನೋಡಿ, ಹಿಂಗೇನಾ? ಹಂಗೆಲ್ಲ ಚಾಮರಾಜನಗರ ಕರೆಕ್ಟ್ ಅಲ್ಲ? ರೀಸೆಂಟ್ರು. ಚಾಮರಾಜನಗರದಲ್ಲೂ ತುಂಬ ಇದೆ ನೋಡೋಕ್ಕೆ. ಇದು ಒಂದಂತ ಏನಿಲ್ಲ, ಸಕ್ಕತ್ತಾಗಿದೆ ನೋಡಿ. ನದಿ ಬ್ರಿಡ್ಜ್ ಕೆಳಗಡೆಯಿಂದ ಹೋಗ್ತಾ ಇರೋದು. ಓ, ಬರಚುಕ್ಕಿ ಫಾಲ್ಸ್ ಕಡೆ ನಡ್ಕೊಂಡು ಹೋಗ್ತಿದ್ಯಾ ಇದು? ಪಾಣಿಗೊಂದು ಜಲ್ಲು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ. ಸೊ ಇಲ್ಲಿಂದ ಕೊಳ್ಳೇಗಾಲ ಶುರು. ಯಾರಿಗೂ ಇಲ್ಲಿದೆ ನೋಡಿ, MN ಹಿಲ್ಸು, ಚಾಮರಾಜನಗರ, ಕೊಳ್ಳೇಗಾಲ ಅಂತ. ಸೊ ಇದು ಕೊಳ್ಳೇಗಾಲ ಎಂಟ್ರಿ ಇವಾಗ ಕೊಟ್ಟಿರೋ ನಾವು. ಸೊ ಇಲ್ಲೊಂದು ರೀಲು ಫೋಟೋಸ್ ಮಾಡ್ಕೊಳ್ಳೋಣ ಅಂತ ಇಲ್ಲೇ ಸುಮ್ಮನೆ ನಿಂತ್ಕೊಂಡ್ವಿ. ಸೊ ಇದು ಕೊಳ್ಳೇಗಾಲ ಆದಮೇಲೆ ಇದು. ಏನು ಗ್ರೀನರಿ ಐತೆ ಬಸ್, ಪಾ ಚೆನ್ನಾಗಿದೆ. ಅಲ್ಲೂ ಒಂದು ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡ್ವಿ. ಸಕ್ಕತ್ತಾಗಿದೆ ರೀ ಜಾಗ. ಇಲ್ಲೂ ತೋಟ, ಅಲ್ಲೂ ತೋಟ, ತೋಟದೊಳಗಡೆ ಇಲ್ಲೊಂದು ತಾತ, ಅಲ್ಲೊಂದು ತಾತ. ಈ ಮಜಾನೇ ಬೇರೆ ಈ ಥರ ಟ್ರಾವೆಲ್ ಮಾಡೋದು. ಸೊ ಒಬ್ಬನೇ ಇದ್ಬಿಟ್ರೆ ಅದು ಡಿಫ್ರೆಂಟ್ ಸ್ಟೈಲ್. ಅದು ಸೋಲೋ ರೈಡಿಂಗ್ ಎಲ್ಲ. ಈ ಥರ ಒಂದು 4 ಜನ ಒಂದು 3 ಬೈಕ್ಸನ್ನ ಗ್ರೂಪ್ಸ್ ಬಂದುಬಿಟ್ರೆ ಅದರದ್ದು ಸ್ಟೈಲು ಅದರದ್ದು ಫೀಲೇ ಬೇರೆ. ಮನಸ್ಸಲ್ಲಿ ಏನೋ ಒಂಥರ ಧೈರ್ಯ, ಒಬ್ರಿಗೊಬ್ರು ಇದ್ದೀವಿ, ಏನಿಲ್ಲ, ಏನು ಭಯ ಪಡೋದು ಬೇಡ, ಅದೊಂದು ನಂಬಿಕೆ ಅಷ್ಟೇ. ಒಬ್ಬನೇ ಇದ್ಬಿಟ್ರೆ ಎಲ್ಲೋ ಒಂದು ಕಡೆ ಅದು ಭಯ ಇರುತ್ತೆ. ಏನೋ ಆಗ್ಬಿಟ್ರೆ ಏನು ಕತೆ, ಹೆಂಗೆ, ಆ ಥರ. ಅಯ್ಯೋ ದೇವ್ರೆ, ನಂಬರ್ ಪ್ಲೇಟು ಎಲ್ಲ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ಪ್ಯಾನಿಯರ್ ಬಾಕ್ಸ್ ಜೊತೆ TRK X ಏನ್ರೆ ದೊಡ್ಡದಾಗಿ ಕಾಣುತ್ತೆ. ಯಪ್ಪ,
ಅಪ್ಪು ಬಾಸ್ ಸೂಪರ್. ಲವ್ ಯು ಅಪ್ಪು ಬಾಸ್. $185 ಕಿಲೋಮೀಟರ್ಸ್ಗೆ ವಾಪಸ್ ರಿಸರ್ವ್ಗೆ ಬಂದಿದೆ. ಫ್ಯೂಲ್ ಹಾಕ್ಸ್ಕೊಂಡ್ಲೇಬೇಕು. ನಾರ್ಮಲ್ ಅಲ್ಲ ಪೆಟ್ರೋಲು. ಫುಲ್ ಕ್ಯಾಮ್ರಾ. ಇಲ್ಲಿಂದ ಇನ್ನೇನು 85 ಕಿಲೋಮೀಟರ್ ಅಷ್ಟೇ. 85 2 hours 5 minutes ಅಂತ ಇದೆ. ಇನ್ನು ಮುಂದೆ ಎಲ್ಲ ನಾವು ಚಾಯ್ ಬ್ರೇಕ್ ಹಾಕೊಂಡು ಇನ್ನೂ ಸ್ವಲ್ಪ ಲೇಟಿಗೆ ಹೋಗಬೇಕಾಗಿದೆ. ನಾವು ತುಂಬ ಬೇಗ ಬಂದುಬಿಟ್ಟಿದ್ದೀವಿ ಬಾಸ್. ಅಲ್ಲೆಲ್ಲ ನಾ ಚಾಯ್ಗೆ ಹಾಕ್ಕೊಳ್ಳೋದಾ? ಹಾಂ, ತುಂಬ ಬೇಗ ಹೋಗ್ಬಿಡ್ತೀರಿ ನಾವು. ಇನ್ನೂ 10 ಗಂಟೆ ಅಷ್ಟೇ. ಅದೇನಿಲ್ಲ, ಸುಮ್ಮನೆ ಡಿಸ್ಟೆನ್ಸ್ ತೋರಿಸುತ್ತೆ ಅಷ್ಟೇ. ನಾವು ಬೇಗ 200 ಕಿಲೋಮೀಟರ್ ಅಲ್ಲ, ಏನು ದೊಡ್ಡ ಇದು ಅಲ್ಲ. ಯಾವುದೋ ಒಳ್ಳೆ ಪಾಯಿಂಟ್ ಹಾಕಿ ನೀವು ಮುಂದೆ ನಡೀಲಿ. ಬರ್ತಾ ಇಲ್ಲ. ನನಗೆ ಇಲ್ಲಿ ಏನಾಗೋದು ಗೊತ್ತಾ, 2 ಬಸ್ಗಳು ಬಂದ್ಬಿಡ್ತವೆ. ಅದರಲ್ಲಿ ಓವರ್ಟೇಕಿಂಗ್ ಎಲ್ಲ ನಾನು ರಿಸ್ಕೇ ತೊಗೊಳಲ್ಲ. ನಾನು ಕ್ಲಿಯರ್ ವಿಷನ್ ಸಿಗಬೇಕು, ನಾನು ಹೊಡಿತೀನಿ ಅಷ್ಟೇ. ಅದೇ ನಾವು 100 ಹೊಡಿತಾ ಇದ್ದೀವಿ, 170 ಇದ್ದೀವಿ ಅನ್ಸುತ್ತೆ. ನಾನು 80 90 ಟೈಮ್ ಸಿಕ್ಕಿದಾಗೆಲ್ಲ 100 110 120 ಅಷ್ಟೇ. ಹಾಂ ಅಷ್ಟೇ. ಇಲ್ಲಿ ಜನರು ಹೆಲ್ಮೆಟೇ ಹಾಕ್ಕೊಳ್ಳಲ್ಲ ನೋಡಿ, ಎಷ್ಟೋ ಜನರು. ಬಟ್ ಅಲ್ಲೇ ಪೊಲೀಸರು ನಿಂತ್ಕೊಂಡು ಅವರೇ ಏನು ನಡೆಯತ್ತಪ್ಪ ಹಳ್ಳಿ ಸೈಡಲ್ಲೆಲ್ಲ. ಇದು ಪ್ರಾಪರ್ ಚಾಮರಾಜನಗರ ಸಿಟಿ ಒಳಗಡೆಯಿಂದ ಹೋಗ್ತಾರದು ನಾವು. ಆಯಿತು, ಇಲ್ಲಿಂದ ಇನ್ನೂ ಒಂದು 50-60 ಕಿಲೋಮೀಟ್ರ್ ಅಷ್ಟೇ. ಇದೊಂದು ಸ್ವಲ್ಪ ಕಬ್ಬಿನ ಜ್ಯೂಸ್ ಹಾಕೊಂಡ್ವಿ, ಹೋಗ್ತಾ ಇರೋದು ಇವಾಗಷ್ಟೇ. ನೆಕ್ಸ್ಟು ಬಂಡೀಪುರನೇ ಸ್ಟಾಪು. ಬಂಡೀಪುರದಿಂದ ಫುಲ್ ಸ್ಲೋ ಮಾಡ್ಕೊತೀವಿ. ಆ ಬಂಡೀಪುರದಿಂದ ಮುದುಮಲೈಯಲ್ಲಿ ನಾವು ಸ್ಟೇ ಬುಕ್ ಮಾಡಿರೋದು. ಸೊ ಅಲ್ಲಿಂದ ಇನ್ನೊಂದು 20-25 ಕಿಲೋಮೀಟ್ರ್ ಏನೋ ಅನಿಸುತ್ತೆ ನಮ್ಮ ಸ್ಟೇ. 30 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ಹೋಗೋಣ ಬನ್ನಿ. ವೆಲ್ಕಮ್ ಟು ಗುಂಡೂಲ್ಪೇಟ್. ಇದು ಕಂಪ್ಲೀಟು ಗುಂಡೂಲ್ಪೇಟ್ ಸಿಟಿ ಇದು. ಸೊ ಹಿಮಾವತ್ ಗೋಪಾಲ್ ಸ್ವಾಮಿ ಹಿಲ್ಸ್ ಬಂದ್ಬಿಟ್ಟು ಇಲ್ಲಿಂದ ರೈಟು. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಮೇಲೆ ಹೋಗ್ಬಿಟ್ಟು ಅದು ಬೆಳಗ್ಗೆ ರೀಚ್ ಆಗಬೇಕು ದರ್ಶನ ಮಾಡೋಕ್ಕಲ್ಲಿ, ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗ್ಬೇಕಾಗಿರೋದು ಇಲ್ಲಿಂದ ಸ್ಟ್ರೈಟು, ವಿಚ್ ಇಸ್ ಟು ಬಂಡೀಪುರ. ನೋಟಲೆಂತೋ ಮಾತನಾಡಲೆಂತೋ ಮನಸ ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಆಹಾ ಒಂಥರ ಥರ ಹೇಳಲೊಂಥರ ಥರ ಕೇಳಲೊಂಥರ ಥರ ಹೇಳಲೊಂಥರ ಥರ ಕೇಳಲೊಂಥರ. ಓಹೋ, ಇದೊಂದಿದೆಯಾ ಇಲ್ಲಿ? ಓಕೆ, ಸೊ ಇಲ್ಲಿಂದ ಇನ್ನೇನು 4-5 ಕಿಲೋಮೀಟ್ರಲ್ಲೇ ಬಂಡೀಪುರ ಚೆಕ್ ಪೋಸ್ಟ್ ಇರುತ್ತೆ. ಆ ಚೆಕ್ ಪೋಸ್ಟಿಂದ ಒಳಗೆ ಹೋದ ಅಂದರೆ ಹಾಯಾಗಿ ಮೆತ್ತಿಗೆ ಹೋಗ್ಬೋದು. ನೋಡೋಣ ಏನೇನು ಕಾಣುತ್ತೆ. ಬಂಡೀಪುರ ಟೈಗರ್ ರಿಸರ್ವ್ ಸಫಾರಿ ಬುಕ್ಕಿಂಗ್ ಸೆಂಟ್ರು ಈ ಕಡೆನಾ? ಓ, ಈ ಕಡೆ ಇದು ಸಫಾರಿ ಬುಕ್ಕಿಂಗ್ ಸೆಂಟರ್, ಇದು ಕ್ಯಾಂಪಸ್ಸು ಈ ಸೈಡು. ಓಕೆ, ನೋಡಿ ಸಫಾರಿ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು. ಸೂಪರ್. ಸೊ ಇಲ್ಲಿಂದ ಜಾಸ್ತಿ ಜೋರಕ್ಕೆ ಸೌಂಡ್ ಮಾಡ್ಕೊಂಡೆಲ್ಲ ಹೋಗಂಗಿಲ್ಲ. ಸೊ ಹಾಯಾಗಿ ಹೋಗ್ತಾ ಇರ್ಬೇಕು. ಇಲ್ಲೆಲ್ಲ ನೋ ಸೌಂಡ್. ಆವಾಗಲೇ ಕೋತಿಗಳೆಲ್ಲ ಕಾಣಿಸ್ದು. ಇಲ್ಲೆಲ್ಲ ಬೆಳಗ್ಗೆ ಬಂದುಬಿಟ್ಟಿದ್ರೆ ಒಂದು 6 ಗಂಟೆ 7 ಗಂಟೆಗೆಲ್ಲ ನಾವು ಇಲ್ಲಿ ಇದ್ಬಿಟ್ಟಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಇರ್ತಾಯಿತ್ತು. ಮೋಸ್ಟ್ ಪ್ರಾಬ್ಲಿ ಜಿಂಕೆಗಳು ಆನೆಗಳು ಕಾಣಿಸೋ ಸಾಧ್ಯತೆಗಳಿದ್ದು, ಆದರೆ ಇವಾಗ ಹೇಳೋಕ್ಕಾಗಲ್ಲ. ಹಂಗೆ ಒಳಗೆ ಹೋದರೆ ಹೆಂಗಿರುತ್ತೆ, ಒಡೆದು ಕಳಿಸ್ತಾರೆ. ಯಾರೋ ಹೇಳಿದ್ದು ನಿನಗೆ ಈ ಕಡೆ ಅಂದ್ಬಿಟ್ಟು. ಐ
ಬಿಟ್ಬಿಟ್ಟಿತ್ತು ಬ್ಯಾಲೆನ್ಸು ಸ್ಲೈಟಿಗೆ. ಇಲ್ಲಿ ನೋಡ್ರಿ ಜಿಂಕೆಗಳು ಸಾಕಾಗವೆ. ಅವಾಯ್ಡ್ ಪ್ಲಾಸ್ಟಿಕ್ ಅಂತ ಅಲ್ಲಿ ಹಾಕಿದ್ದಾರೆ ಬೋರ್ಡು. ಮಕ್ಕಳು ಇಲ್ಲೇ ಪ್ಲಾಸ್ಟಿಕ್ ಎಲ್ಲ ಬಾಟ್ಲಿ ಇಟ್ಟಿದ್ದಾರೆ ನೋಡಿ ನೋಡಿ ಇಲ್ಲಿ. ಸೊ ಇವಾಗ ನಾವು ಎಂಟ್ರಿ ಕೊಡ್ತಾ ಇರೋದು ತಮಿಳ್ನಾಡು ಬಾರ್ಡರ್ ಇದು. ಸೊ ಇಲ್ಲಿಂದ ಮುದುಮುಲೈ ಟೈಗರ್ ರಿಸರ್ವ್ ಇದು. ಇಲ್ಲಿಂದ ಊಟಿ ಇನ್ನೊಂದು 71 ಕಿಲೋಮೀಟರ್ಸ್. ಆ ಕಡೆ ಚೆಕ್ ಪೋಸ್ಟ್ ಅಂತ ಅಂದ್ಬಿಟ್ಟು ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಇದು ಒಳ್ಳೆ ಜಾಗ ಇದೆ ನೋಡಿ, ಏನು ಸಕ್ಕತ್ತಾಗಿದೆ ಅಲ್ಲ. ನಾವು ಬಂದಿರೋ 3 ಜನಕ್ಕೆ 3 ಗಾಡಿಗಳು. ನೋಡಿ ಸೂಪರ್ ರೂಟ್ ಅಲ್ಲ. ನಾನು ಜಸ್ಟ್ ಫೀಲ್ ಮಾಡ್ಕೊತಾ ಇದ್ದೀನಿ ಬಾಸ್, ಬೇರೆ ಏನೂ ಅಲ್ಲ. ಜಾಗನ ಫೀಲ್ ಮಾಡ್ಕೊತಿದ್ದೀನಿ ಅಷ್ಟೇ. ಕಾಮ್ನೆಸ್ ಕೊಡ್ತಾ ಇದೆ, ಸಖತ್ ಕಾಮ್ ಇದೆ. ಸೊ ಫೈನಲಿ ಬಂದು ರೀಚ್ ಆಗಿದ್ದೀವಿ. ಇದು ಬಂದ್ಬಿಟ್ಟು ಗ್ರೀನ್ ವುಡ್ಸ್ ಅಂತ, ಗ್ರೀನ್ ವುಡ್ಸ್ ನೇಚರ್ ಕ್ಯಾಂಪು. ಸೊ ಜಾಗ ಓಕೆ ರೀ, ಅಷ್ಟೊಂದು ಏನಿಲ್ಲ. ಇಟ್ಸ್ ಓಕೆ, ಗುಡ್. ಇವಾಗ ಫುಡ್ಡು ರಾತ್ರಿ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್, ನೆಕ್ಸ್ಟ್ ದಿನಕ್ಕೆ ಬ್ರೇಕ್ಫಾಸ್ಟ್ ಮಾತ್ರ ನಾವು ಹೇಳಿದ್ವಿ. ಸೊ ಇವಾಗ ಮಧ್ಯಾಹ್ನ ಒಂದು ಆಲ್ಮೋಸ್ಟ್ 3 ಗಂಟೆ ಆಗಿದೆ, ಬಂದು ಇವಾಗ ಚೆಕ್ ಇನ್ ಆದ್ವಿ. ರಾತ್ರಿದು ಒಂದು ಸ್ಟೇ, ಫೈರ್ ಕ್ಯಾಂಪು, ಫುಡ್ಡು ವೆಜ್ಜು ನಾನ್ ವೆಜ್ಜು ಬಾರ್ಬಿಕ್ಯೂ ಸಿಗುತ್ತೆ ನಿಮಗೆ. ಆಮೇಲೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಇರುತ್ತೆ, ಅದು ಎಲ್ಲೋದ್ರೂ ಕಾಂಪ್ಲಿಮೆಂಟ್ರಿ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಎಂಟೈರ್ ಏರಿಯಾ ಹಿಂಗಿದೆ. ಸೊ ನಮ್ಮ ಬೈಕ್ಸ್ ಬಂದ್ಬಿಟ್ಟು ಟಾರ್ಜನ್ ಇಲ್ಲಿ ನಿಂತಿದೆ, ನಮ್ಮ ಥಂಡರ್ಬರ್ಡಲ್ಲಿ. ಆಮೇಲೆ ಸಾಗರ್ ಅವ್ರದ್ದು TRKX ಈ ಕಡೆ ಇದೆ. ಓಕೆ, ಇದೊಂದು ಗೇಟ್, ಮೇನ್ ಗೇಟ್.